ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯ ವಿಶೇಷ ಚೇತನರಿಗೆ ನಾವು 5 ಜನರಿಗೆ ಟ್ರೈಸೈಕಲನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇತ್ತು. ಹಾಗೆಯೇ ಇಲ್ಲಿ ವಿವಿಧ ಕಾರ್ಖಾನೆಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳ CSR ನಿಧಿಯಿಂದ ಹಾಗೆಯೇ ಕೆಲವೊಂದಿಬ್ಬರು ಡೊನೇಷನನ್ನು ಕೊಟ್ಟಿರುವಂಥದ್ದು. ಸೊ ಆ ಒಂದು ವೆಹಿಕಲನ್ನು ಇವತ್ತು 5 ಜನ ವಿಕಲಚೇತನರಿಗೆ ನಾವು ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳು, ಮೊನ್ನೆ CEO ಅವರು ಇವತ್ತು ಆ ಎಲ್ಲ 5 ವಾಹನಗಳನ್ನು ವಿಕಲಚೇತನರಿಗೆ ನೀಡಿರುವಂಥದ್ದು. ಇಲ್ಲಿ ಕೆಲವು ಕಾರ್ಮಿಕ ಇಲಾಖೆಯಿಂದ ಏನು ಮಾಡಿದ್ದೀವಿ ಅಂತಂದರೆ, ಮಾನ್ಯ ಸಚಿವರು ಹಾಗೆ ಇಲಾಖೆಯಿಂದ ನಿರ್ದೇಶನ ಇತ್ತು, ಸಂಸ್ಥೆಗಳನ್ನು ಕಾರ್ಖಾನೆಗಳಿಂದ ಹಾಗೆಯೇ ಇತರೆ ವಾಣಿಜ್ಯ ಸಂಸ್ಥೆಗಳಿಂದ ಅವುಗಳನ್ನು ದೇಣಿಗೆಯನ್ನು ಪಡೆದು ಅರ್ಹರಿರುವಂತಹ ವಿಕಲಚೇತನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು 5 ಜನ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳಿಂದ ನಾವು ಮಾಹಿತಿಯನ್ನು ಪಡೆದು ಯಾರಿಗೆ ಕೊಡಬೇಕನ್ನೋದನ್ನು ಅವರು ನಮಗೆ ಲಿಸ್ಟ್ ಮಾಡಿಕೊಟ್ಟಿರುವುದರಿಂದ ಈ ದಾನಿಗಳನ್ನು ಸಂಪರ್ಕಿಸಿ ಅವರಿಗೆ 5 ಜನರಿಗೆ ನಾವು ಇವತ್ತು ಟ್ರೈಸೈಕಲನ್ನು ವಿತರಣೆ ಮಾಡಿದ್ದೀವಿ. ಎಷ್ಟು ಜನ? 5 ಜನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ಈ ವಿಕಲಚೇತನರಿಗೆ ಎಷ್ಟು ಪರ್ಸೆಂಟೇಜ್ ವಿಕಲಚೇತನ ಅಂತಂದ್ರೆ ಈಗ ಇಲ್ಲಿ ಇರುವವರು ಎಲ್ಲ 75% ಅವರೆಲ್ಲ UDID ಅದನ್ನೆಲ್ಲನೂ ಪರಿಶೀಲನೆ ಮಾಡಿ ಕೊಟ್ಟಿರುವಂಥದ್ದು ಜಿಲ್ಲಾ ವಿಕಲಚೇತನರ ಅಧಿಕಾರಿಗಳು. ಅವ್ರು ಕೊಟ್ಟಿರುವಂಥ ಈಗಾಗಲೇ ಇವರೆಲ್ಲ ಆನ್ಲೈನಲ್ಲಿ ಹೋದ ಸಲ ಅಪ್ಲಿಕೇಶನ್ ಹಾಕಿ ಅವರಿಗೆ ಸಿಗದೇ ಇರುವಂಥವ್ರನ್ನು ನಾವು ತೆಗೆದುಕೊಂಡ್ವಿ. ಎಸ್ ಆ ರೀತಿಯಾಗಿ ಅವರು ಮಾಹಿತಿಯನ್ನು ನಮ್ಗೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಎಲ್ಲನೂ ದಾನಿಗಳು ಕೂಡ ಅವ್ರಿಗೂ ಕೂಡ ಇದನ್ನು ಮಾಹಿತಿಯನ್ನು ಕೊಟ್ಟಿದ್ವಿ. ಅವರು ಯಾರಿಗೆ ಕೊಡುವಂತೆ ಇಲ್ಲಿ ಗ್ರೀನ್ಕೋ ಕಂಪನಿಯಿಂದ 3 ಜನ 3 ಕೊಟ್ಟಿದ್ದಾರೆ. ಅದಾದಮೇಲೆ ರಾಜ್ಗುರು ಫುಡ್ಸ್ ಅವರು 1 ಆ್ಯಂಡ್ ಬಾಹುಬಲಿ ಚರ್ಚನ್ ಅವರು 1 ವೆಹಿಕಲನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಉಮಾಶ್ರೀ ಅಂತೇಳಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ವಿಜಯಪುರ. ನಮಸ್ಕಾರ ಎಲ್ಲರಿಗೂ, ವಿಜಯಪುರ ಜನತೆಗೆ ಬಾಹುಬಲಿ ಮುತ್ತಿನ ಚರ್ಚನ್ ಪರಿವಾರದಿಂದ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪ್ರೇರಣೆಯಿಂದ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಫಿಸಿಕಲಿ ಚಾಲೆಂಜ್ಡ್ ಯಾರಿದ್ದಾರೋ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕಂತ. ಸೊ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಆಗಲಿ ಎಲ್ಲರೂ ಸೇರಿ ಅವರ ಒಂದು ಪ್ರೇರಣೆಯಿಂದ, ಅವ್ರದ್ದೊಂದು ಗೈಡೆನ್ಸಿಂದ ನಮಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದ್ರು, ಇದು ಮಾಡಿದ್ದು. ಅದಕ್ಕೋಸ್ಕರ ನಮಗೊಂದು ಅವಕಾಶ ಸಿಕ್ತು. ನಾವು ವೆಹಿಕಲನ್ನು ಕೊಟ್ಟಿದ್ದೀವಿ. ಇದೇ ವರ್ಷ ಮಾಡಿದ್ರು ಸರ್? ನಾವು ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಿಂದ ಏನಾದರೂ ಮಾಡ್ತಾ ಇರ್ತೀವಿ. ಈ ವರ್ಷ ನಮ್ಮ ಜಿಲ್ಲಾಧಿಕಾರಿಗಳ ಗೈಡೆನ್ಸಿಂದ ಗೊತ್ತಾಯಿತು ಈಗ ಏನಾದರೂ ಕೊಡಬೇಕಂತ. ವೆಹಿಕಲ್ದು ನಮ್ಮ ಸಂತೋಷ್ ಲಾಡ್ ಅವ್ರು ಇವತ್ತು ಬರ್ತ್ಡೇ ಇವತ್ತು. ಸೊ ಆಲ್ ಓವರ್ ಕರ್ನಾಟಕ ಎಲ್ರಿಗೂ ವೆಹಿಕಲ್ ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ನಮಗೊಂದು ಅದು ಚಾನ್ಸ್ ಸಿಕ್ತು, ನಾವು ಕೊಡೋಕ್ಕೆ ಒಪ್ಕೊಂಡಿವಿ. ನಿಮ್ಮ ಹೆಸರು? ಪ್ರಶಾಂತ್ ಅಂತ. ವಿಜಯಪುರ ಜಿಲ್ಲೆಯ ವಿವಿಧ ಕಾರ್ಖಾನೆಗಳು ವಾಣಿಜ್ಯ ಸಂಸ್ಥೆಗಳ CSR ನಿಧಿಯಿಂದ ವಿಜಯಪುರ ಜಿಲ್ಲೆಯ ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಡಾಕ್ಟರ್ ಆನಂದ್ ಕೆ ಪಾಸೇಪ್ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯರಿಗೆ ಶ್ರೀಮತಿ ಇವರಿಗೂ ಆಗಿ ನೀಡಿದಂತಹ ಗ್ರೀನ್ಕೋ ಕಂಪನಿಯವರಾದ ಷಣ್ಮುಗಂ ಸರ್ ಅವರಿಗೆ ಜಿಲ್ಲಾಧಿಕಾರಿಗಳು ಪುಷ್ಪವನ್ನು ಕೊಟ್ಟು ಅದರಂತೆ ಸದರಿಯವರಿಗೂ ಸಹ ಪುಷ್ಪವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವಿಕಲಚೇತನರಿಗೂ ಹಾಗೂ ದಾನವಾಗಿ ನೀಡಿದಂತಹ ಸಂಸ್ಥೆಯ ಪ್ರತಿನಿಧಿಗಳಿಗೂ, ಕಾರ್ಮಿಕ ನಿರೀಕ್ಷಕರಿಗೂ, ನೆರೆದಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಪತ್ರಿಕಾ ಮಾಧ್ಯಮದವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ವಿಕಲಚೇತನಾಧಿಕಾರಿಗಳಾದಂತಹ ಜಗದೀಶ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ.
ಪರಮಣ್ಣ ಕೊರಗು, ಅದರಂತೆ ರಫಿ ಕಲಂಸೂಸ ನೈಗುಡಿ, ರಾಜ್ಗುರು ಕರ್ನಾಟಕ ಸಂಯುಕ್ತಾಶ್ರಯದಲ್ಲಿ ವಿಜಯಪುರ ಜಿಲ್ಲೆಯ ವಿವಿಧ ಕಾರ್ಖಾನೆಗಳು ವಾಣಿಜ್ಯ ಸಂಸ್ಥೆಗಳ CSR ನಿಧಿಯಿಂದ ವಿಜಯಪುರ ಜಿಲ್ಲೆಯ ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಡಾಕ್ಟರ್ ಆನಂದ್ ಕೆ ಬಾಸೇಫ್ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯರಿಗೆ ಶ್ರೀಮತಿ ಉಮಾ ಇವರಿಗೂ ಆಗಿ ನೀಡಿದಂತಹ ಗ್ರೀನ್ಕೋ ಕಂಪನಿಯವರಾದಂತಹ ಷಣ್ಮುಗಂ ಸರ್ ಅವರಿಗೆ ಜಿಲ್ಲಾಧಿಕಾರಿಗಳ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಿದರು. ಅದರಂತೆ ಇದು ಸದರಿಯವರಿಗೂ ಸಹ ಪುಷ್ಪವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವಿಕಲಚೇತನರಿಗೂ ಹಾಗೂ ದಾನವಾಗಿ ನೀಡಿದಂತಹ ಸಂಸ್ಥೆಯ ಪ್ರತಿನಿಧಿಗಳಿಗೂ, ಕಾರ್ಮಿಕ ನಿರೀಕ್ಷಕರಿಗೂ, ನೆರೆದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಪತ್ರಿಕಾ ಮಾಧ್ಯಮದವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ವಿಕಲಚೇತನಾಧಿಕಾರಿಗಳಾದಂತಹ ಜಗದೀಶ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಇನ್ನೊಂದು ಪರಶುರಾಮ್ ಪರಮಣ್ಣ ಕೊರಗು, ಅದರಂತೆ ರಫಿ ಕಲಂಸೂಸ ನೈಗುಡಿ, ರಾಜ್ಗುರು ಮ್ಯಾನೇಜ್ಮೆಂಟ್ ಮೇ ಬಿ ಹತ್ತಿರ್ಬೋದಲ್ಲ. ಒಂದೊಂದು ಬುಕ್, ಒಂದೊಂದು ಪೆನ್, ಒಂದು ಸ್ಲಪ್ ಮಾಡಿಸ್ತೀನಿ ಸರ್ವಿಸ್ ಬಿಟ್ರವ. हर फंक्शन में उठा लेगा, ಹಾಂ फिक्स में वहाँ फोटोग्राफर ಶೂಟಿಂಗ್ ಮಾಡೋದು